ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ವ್ಲಾಗು. ಸಂಡೇ ಅಂತ ಹೇಳಿದ್ರೆ ತಂಗಿ ಮದುವೆಯ ಬೀಗ್ರೂಟ ಇತ್ತು, ಅಂದರೆ ಒಂದು ವಾರ ಗ್ಯಾಪ್ ಇತ್ತು ಬೀಗ್ರೂಟಕ್ಕೆ. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿದ್ವಿ. ಅಲ್ಲಿ ತೊಗೊಂಡಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಸಿಂಪಲ್ ಆಗಿರುವಂಥ ಗೀ ರೈಸ್ ಮತ್ತು ಬೇಬಿ ಪೊಟ್ಯಾಟೊ ಕುರ್ಮಾ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್ ಹೇಳ್ಬಿಡಿ ಒಂದ್ಸಲ. ಮತ್ತೆ ನೋಡ್ತಾ ಇದ್ದೀನಿ. ಇದು ನನ್ನ ಬೀಗ್ರೂಟ ಇದ್ದಿದ್ದು ಊರ್ ಸೈಡು ಕನ್ವೆನ್ಷನ್ ಹಾಲಲ್ಲೇನೋ ಮಾಡ್ತಾಯಿದ್ರು. ಹಾಗಾಗಿ ಟೂ ವೀಲರಲ್ಲೇ ಹೋದ್ವಿ. ತುಂಬ ಬಿಸಿಲಿತ್ತು, ಅದರಲ್ಲೂ ಮುಖ ಕೊಡೋಕ್ಕಾಗ್ತಾಯಿಲ್ಲ ಈ ಬಿಸಿಲು. ಟೂ ವೀಲರ್ ಹೋಗೋದಕ್ಕಂತೂ ತುಂಬಾ ಕಷ್ಟ ಆಯಿತು ಅಂತ ಹೇಳ್ಬೋದು. ಸಮ್ಮರ್ ಸ್ಟಾರ್ಟ್ ಆಗಿ 1 ಮಂತ್ ಆಯಿತು ಅಂತ ಅನ್ಕೊತೀನಿ. ಆವಾಗಲೇ ತುಂಬಾ ಬಿಸಿಲು ಹೊಡಿತಿದೆ ಗೈಸ್. ಇನ್ನು ನವೀನ ಮದುವೆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಅಂತ ಹೇಳಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ಬೀಗ್ರೂಟಕ್ಕೆ ತಪ್ಪದೆ ಬರಬೇಕು ಅಂತ ನಮ್ಮ ಆಂಟಿ ಹೇಳಿದರು. ಹಾಗಾಗಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತನೇ ಹೋಗಿದ್ವಿ. ಇನ್ನು ಅಮ್ಮನೂ ಕೂಡ ಸ್ವಲ್ಪ ಬೇಗನೆ ಬಂದಿದ್ರು ಅನಿಸುತ್ತೆ. ಅವರು ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ರು. ನಾವು ಸ್ವಲ್ಪ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಎಲ್ಲರ ಹತ್ರನೂ ಕೂತಿದ್ವಿ. ಆನಂತರ ಊಟಕ್ಕೆ ಹೋದ್ವಿ. ಅಲ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ. ಸುಮ್ಮನೆ ಒಂಥರ ಅದು ಅನ್ಕಂಫರ್ಟಬಲ್ ಅನಿಸುತ್ತೆ. ಹಾಗಾಗಿ ಊಟ ಟೈಮಲ್ಲಿ ಏನೂ ತೊಗೊಂಡಿಲ್ಲ. ಇನ್ನು ನಮ್ಮ ಚಿಕ್ಕಪ್ಪ ಬಂದು ಅವರು ಕೂಡ ಮದುವೆ ಟೈಮಲ್ಲಿ ನನಗೆ ಅಷ್ಟಾಗಿ ಕಾಣಿಸ್ಲಿಲ್ಲ ವೀಡಿಯೋಗಳಲ್ಲಿ. ಹಾಗಾಗಿ ಇವಾಗ ಫ್ರೀ ಇದ್ರಲ್ಲ ಅಂತ ಹೇಳಿಬಿಟ್ಟು ಕರೆದು ಕೂರಿಸ್ಕೊಂಡೆ. ಅವ್ರದ್ದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡು ಮತ್ತೆ ನಾನು ಮನೆಗೆ ವಾಪಸ್ಸು ಬಂದೆ ಗೈಸ್. ಇನ್ನು ನೆಕ್ಸ್ಟು ಮನೆಗೆ ಬಂದು ಹಾಗೆ ಸ್ವಲ್ಪ ಗೀ ರೈಸ್ ಮತ್ತು ಬೇಬಿ ಪೊಟ್ಯಾಟೊ ಕುರ್ಮಾನು ಕೂಡ ನಾನು ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಸರಳವಾಗಿಯೇ ಮಾಡ್ತಾಯಿದ್ದೀನಿ. ಹೆಚ್ಚಿಗೆ ಮಸಾಲೆ ಅನ್ನೋದಿಲ್ಲ, ತುಂಬ ರುಚಿಯಾಗಂತೂ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಇನ್ನು ಈ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕಾದ ನಂತರ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಅನಾನಸ್ ಫ್ಲವರ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ತುಪ್ಪ ಮತ್ತು ಎಣ್ಣೆಲೇ ಫ್ರೈ ಮಾಡ್ತಾಯಿದ್ರೆ ಒಂದೊಳ್ಳೆ ಘಮ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗೈಸ್. ಈ ಗೀ ರೈಸ್ಗೆ ಕಾಂಬಿನೇಷನಾಗೆ ಏನಾದರೂ ಈ ರೀತಿ ಕುರ್ಮಾ ಅಥವಾ ಈ ರೀತಿ ಸಾಗು ಅದು ಇರಲೇಬೇಕು ಅಂತ ಏನಿಲ್ಲ. ಗೀ ರೈಸ್ ಜೊತೆ ಮೊಸರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿರುತ್ತೆ ಮೊಸರು ಜೊತೆ ಗೀ ರೈಸ್ ಅಂತ ಹೇಳಿಬಿಟ್ಟು. ಇದೆಲ್ಲ ಫ್ರೈ ಆದ ತಕ್ಷಣ 1-2 ಹಸಿಮೆಣಸಿನಕಾಯಿನೂ ಕೂಡ ಸೀಳಿ ಹಾಕೋತಾ ಇದ್ದೀನಿ. ಹಾಗೆ 1/2 ಕಪ್ಪು ಇಲ್ಲ 1 ಕಪ್ ಆಗುವಷ್ಟು ಈರುಳ್ಳಿನೂ ಕೂಡ ಸಣ್ಣದಾಗಿ ಸ್ಲೈಸಸ್ ಕಟ್ ಮಾಡಿದೆ, ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕೋತಾ ಇದ್ದೀನಿ. ಮನೇಲೇ ಮಾಡ್ತೀನಿ, ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾನು ಹೇಳಿದ್ದೀನಿ ಕೂಡ, ನಾನು ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳನ್ನ ತರಿಸೋದಿಲ್ಲ. ಆದಷ್ಟು ಮನೇಲೇ ಮಾಡಿ ಸ್ಟೋರ್ ಮಾಡಿ ಯೂಸ್ ಮಾಡ್ತೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ ಹಸಿ ಬಟಾಣಿ, ಮೊಳಕೆ ಬರೆಸಿರುವಂಥ ಹಸಿ ಬಟಾಣಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಮೊಳಕೆ ಫ್ರಿಡ್ಜಲ್ಲಿ ಇಟ್ಟಾಗಲೇ ಬಂದ್ಬಿಡುತ್ತೆ. ಹಾಗಾಗಿ ಮೊಳಕೆ ಬರೆಸಿರೋದ್ರಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇನ್ನು ಅಂತ ಹೇಳಿಬಿಟ್ಟು ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಗೀ ರೈಸ್ನ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ 1 ಲೋಟ ಇಲ್ಲ 1.5 ಲೋಟದೊಳಗಡೆ ನಾನು ಅಕ್ಕಿನ ಹಾಕೋವಂಥದ್ದು. ಹಾಗಾಗಿ ಕಡಿಮೆನೇ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದೆಲ್ಲ ಫ್ರೈ ಆಗಿದ ನಂತರ ಸ್ವಲ್ಪ ನನಗೆ ಅಕ್ಕಿಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಟೀ ಗ್ಲಾಸ್ನಲ್ಲಿ ಹಸಿ ಹಾಲನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ಮೊಸರನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಗ್ಗರಣೆಗೆ ಹಾಕ್ದಾಗ್ಲೇ ಹಾಲನ್ನೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ಹೊಡ್ಕೊಂಡ್ಬಿಡುತ್ತೆ. ಹಾಲು ಮೊಸರು ಎಲ್ಲನೂ ಕೂಡ ಮಿಕ್ಸ್ ಆಗಿ ಹೊಡ್ಕೊಳ್ಳುತ್ತೆ. ನೀರನ್ನೆಲ್ಲ ಹಾಕಿದ ನಂತರ ನಾನು ಹಾಲು ಮತ್ತು ಮೊಸರನ್ನ ಸೇರಿಸ್ಕೊತಾ ಇರುವಂಥದ್ದು. ಹಾಗೆ ಇದನ್ನೆಲ್ಲ ಸ್ವಲ್ಪ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಕುದಿ ಬರೋದಕ್ಕೆ ಬಿಟ್ಟಿದ್ದೆ. ಈ ಕುದಿ ಬರೋ ಟೈಮಲ್ಲೇ ಚೆನ್ನಾಗಿ ಇನ್ನೊಂದು ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ನಾನು ಡೈರೆಕ್ಟ್ ಅಕ್ಕಿನ ತೊಳೆದ್ಬಿಟ್ಟು ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಆ ಥರ ಎಲ್ಲ ಆದರೆ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸು. ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಬಂದು ಸೋನಾ ಮಸೂರಿ ಅಕ್ಕಿ. ಹಾಗಾಗಿ ತೊಳೆದ್ಬಿಟ್ಟು ಜಸ್ಟು ನಾನು ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ. ಗೊತ್ತಿರುತ್ತೆ ಅಂದ್ಕೊತೀನಿ, ಸೋನಾ ಮಸೂರಿ ಅಕ್ಕಿ ಸ್ವಲ್ಪ ನೆನೆಸಿದ್ರೆ ಏನಾಗುತ್ತೆ, ಸ್ವಲ್ಪ ಕಟ್ ಆಗಿಬಿಡುತ್ತೆ ಅಕ್ಕಿ ಕಾಳು ಏನಿರುತ್ತೆ ಅದು. ಹಾಗಾಗಿ ನಾನು ಜಸ್ಟ್ ತೊಳೆದ್ಬಿಟ್ಟು ಅಷ್ಟೇ ಸೇರಿಸ್ಕೊತಾ ಇರುವಂಥದ್ದು.
ಅಕ್ಕಿನೆಲ್ಲ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ತುಂಬ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಒಂದು ಕುದಿ ಬರೆಸ್ಕೊಂಡು ನೆಕ್ಸ್ಟ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ನಾನು ಕೂಗಿಸ್ಕೊತೀನಿ. ಆಗ ನಮಗೆ ಗೀ ರೈಸ್ ತುಂಬ ಉದುರುವಾಗಿ ಚೆನ್ನಾಗಿ ಬರುತ್ತೆ. ಗೀ ರೈಸ್ ಅಂತೂ ತುಂಬ ಸಖತ್ತಾಗಿ ರೆಡಿ ಆಯಿತು. ಹಾಗೆಯೇ ಬೇಬಿ ಪೊಟ್ಯಾಟೊ ಕುರ್ಮ ಮಾಡ್ಕೊಳ್ಳೋದಕ್ಕೆ ನಾನು ಸ್ಮಾಲ್ ಆಲೂಗೆಡ್ಡೆನ ತೊಗೊಂಡಿದ್ದೆ. ಅದನ್ನು ಕೂಡ ಒಂದು 2 ವಿಷಲ್ ಕೂಗಿಸ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡೆ ಸೈಡಲ್ಲಿ. ಹಾಗೆಯೇ ಈ ಸಿಪ್ಪೆನೆಲ್ಲ ನಾನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಪಾಟ್ಗಳಲ್ಲಿ ಗಿಡಗಳಿರುತ್ತಲ್ಲ ಹೇಗೋ ಹಾಗಾಗಿ ಆ ಗಿಡಗಳಿಗೆ ನಾನು ಈ ರೀತಿ ತರಕಾರಿ ಸಿಪ್ಪೆ ಏನೇ ಇದ್ರೂ ಹಾಕ್ಬಿಡ್ತೀನಿ. ಇನ್ನು ಕುರ್ಮ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ರಿಂದ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನೋ ಪೊಟ್ಯಾಟೋನ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪೌಡರ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾನು ಪೊಟ್ಯಾಟೋನ ಉಪ್ಪು ಹಾಕ್ಬಿಟ್ಟು ಲೈಟಾಗೆ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾ ಇಲ್ಲ ನಾನು. ಇದನ್ನೆಲ್ಲ ಹಾಕಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿಕೊಂಡು ಒಂದೊಂದಾಗಿನೇ ನಾನು ಒಂದು ಪ್ಲೇಟ್ಗೆ ತೆಗೆದು ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಲ್ಲ ಪೊಟ್ಯಾಟೊಗೂ ಕೂಡ ಸೆಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಇದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ 1-2 ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ. ಈ ಹಂತದಲ್ಲೇ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಮಸಾಲೆನ ಹಾಕೋತಾ ಇದ್ದೀನಿ. ಹಾಗೆ ಈ ಮಸಾಲೆಗೆ ಸ್ವಲ್ಪ ಸ್ಪೈಸಸ್ಗಳನ್ನ ಮತ್ತು ತೆಂಗಿನಕಾಯಿ ತುರಿನ ಎಲ್ಲನೂ ಕೂಡ ಸೇರಿಸ್ಕೊಂಡು ರುಬ್ಬಿ ಇಟ್ಕೋಬೋದು. ಆವಾಗಲೂ ಒಂದು ರೀತಿ ಚೆನ್ನಾಗಿ ಬರುತ್ತೆ ರುಚಿ. ಹಾಗೆ ಈ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲೆನೆಲ್ಲ ಸ್ವಲ್ಪ ಈರುಳ್ಳಿ ಜೊತೆ ಸ್ವಲ್ಪ ಹುರ್ಕೊಂಡ ನಂತರ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಹಚ್ಚ ಖಾರದ ಪುಡಿನೂ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತಾ ಇದ್ದೀನಿ. ಈ ಕುರ್ಮನು ಬೇಕಿದ್ರೆ ಮುದ್ದೆ ಜೊತೆ ತಿನ್ಬೋದು, ರೈಸ್ ಜೊತೆ, ಚಪಾತಿ, ಪೂರಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆಯೇ ಇದನ್ನೆಲ್ಲ ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ತನಕ ನಾನು ಕುದಿಸ್ಕೊತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಬರೋ ತನಕ. ಹಾಗೆಯೇ ಇದು ಕುದಿ ಬಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಪೊಟ್ಯಾಟೋನ ಬೇಯಿಸ್ಕೊಳ್ಳುವಾಗಲೇ ನಾನು ಲೈಟಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಈ ಹಂತದಲ್ಲಿ ಸ್ವಲ್ಪ ನೋಡಿ ಉಪ್ಪನ್ನು ಹಾಕೋಬೇಕಾಗುತ್ತೆ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪೊಟ್ಯಾಟೋನು ಕೂಡ ನಾನು ಡೈರೆಕ್ಟ್ ಹಾಗೆಯೇ ಸೇರಿಸ್ಕೊತಾ ಇದ್ದೀನಿ. ಪೊಟ್ಯಾಟೊ ಸ್ವಲ್ಪ ಸ್ಮಾಲ್ ಸೈಜ್ ಇದ್ದರೆ ಹಾಗೆಯೇ ಹಾಕ್ಕೊಳ್ಳಿ. ಸ್ವಲ್ಪ ಏನಾದರೂ ದಪ್ಪ ಆ ರೀತಿ ಇದ್ದಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದರಲ್ಲೂ ಕೂಡ ಒಂದು ಸ್ಮಾಲ್ ಸೈಜ್ ಇದೆ, ಒಂದು ದಪ್ಪ ಸೈಜ್ ಇದೆ. ನಾನು ಹಾಗೆಯೇ ಸ್ವಲ್ಪ ಬೇಯಿಸಿದ್ನಲ್ಲ, ಹಾಗಾಗಿ ಹಾಗೆಯೇ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ
ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕ್ರಷ್ ಮಾಡಿರುವಂಥ ಕಸ್ತೂರಿ ಮೇಥಿ ಹಾಗೆ ಸ್ವಲ್ಪ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ. ಆಗ ನಮಗೆ ಕುರ್ಮಾ ಒಂದೊಳ್ಳೆ ಹದಕ್ಕೆ ಗಟ್ಟಿ ಬಂದಿರುತ್ತೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಗೀ ರೈಸ್ ಜೊತೆಗೆ ಬೇಬಿ ಪೊಟ್ಯಾಟೊ ಕುರ್ಮಾ ತುಂಬ ಸಿಂಪಲಾಗೇ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.